ಸ್ನೇಹಿತರೆ, ಬ್ರೇಕ್ನ ನಂತರ ನಮ್ಮ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವು ಬೇಕಾದರೆ ಬಂದು ರುಚಿ ನೋಡ್ಬೋದು, ನಾನೇನು ಬೇಡ ಅನ್ನಲ್ಲ. ಗ್ರೀಷ್ಮಾ, ನನ್ನ ಕಜ್ಜಾಯ ಅಂತೂ ರೆಡಿ ನೋಡು ಮಾಡಿ. ನೈವೇದ್ಯ ನೋ ನೈವೇದ್ಯ ನೋ ಇದೇ ನಾವು ಹೇಳ್ಕೊಟ್ಟಿರೋದು ನಿಮ್ಮ ಮನೇಲಿ. ನೈವೇದ್ಯ ಆದಮೇಲೆ ನಿನಗೆ ಮೊದಲು ಸೇವೆ ಕೊಡ್ತೀನಿ, ಆಯಿತಾ? ನೀನು ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ವಲ್ಲೇ? ಮಮ್ಮಿ, ನಾನು ವಾಂಗಿಬಾತ್ ಮಾಡ್ತೀನಿ, ಇವಾಗ ತಾನೇ ಕಲ್ತ್ಕೊಂಡಿದ್ದೀನಲ್ಲ. ಹೌದಾ? ಬೇಗ ಬೇಗ ಮಾಡೇ, ಹಶ್ವಾಗ್ತಿದೆ. ಮಮ್ಮಿ, ಫಸ್ಟ್ ಏನೇನು ಹಾಕ್ಬೇಕು ಅಂತ ಹೇಳ್ಬಿಡ್ಲಾ? ಹೇಳು. ಗೊತ್ತಿರುತ್ತೆ, ಏನಾದ್ರು ತಪ್ಪಾದ್ರೆ ಹೇಳ್ಕೊಡಿ ಅಲ್ಲ. ಫಸ್ಟ್ ಉದ್ದಿನಬೇಳೆ, ಕಡಲೆಬೇಳೆ, ಮಣ್ಮೆಣಸಿನ್ಕಾಯಿ, ಚಕ್ಕೆ ಇವಿಷ್ಟನ್ನು ಹುರ್ಕೊಂಬಿಡೋದು. ಹುರ್ಕೊಂಬಿಟ್ಟು ಪುಡಿ ಮಾಡೋದು. ಪುಡಿ ಮಾಡಿ ಇಟ್ಕೊಂಡಿರೋದು. ಸಾಸಿವೆ ಒಗ್ಗರಣೆಗೆ, ಮತ್ತೆ ಕರಿಬೇವಿನ ಸೊಪ್ಪು, ಬದನೆಕಾಯಿ ಹೆಚ್ಕೊಂಡ್ಬಿಟ್ಟು ನೀರೆಲ್ಲ ಹಾಕಿಡ್ಬೇಕು. ನಿಮಗೆ ಗೊತ್ತು, ಯಾಕಂದರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಅಂತ. ಇವಾಗ ಕಲ್ತ್ಕೊಂಡಿರೋದು ಮಮ್ಮಿ. ಏನಾದರೂ ಚೆನ್ನಾಗಿ ಒದೆ ಚೆನ್ನಾಗಿ ಬರಲಿಲ್ಲ ಅಂದರೆ ಒಲೆಯನ್ನು ಹಚ್ಚಿ, ಒಲೆ ಮೇಲೆ ಬಾಣಲಿಯನ್ನು ಇಟ್ಟು, ಎಣ್ಣೆ ಕಾದ ಮೇಲೆ ಹಿಂಗೂ ಹಾಕೋದೆ ಮರ್ಬಿಟ್ಟಿಯಲ್ಲಿ. ಅದಕ್ಕೆ ಹೇಳ್ತಾರೆ ಇವಾಗ ಮಧ್ವಾರ ತಕ್ಷಣ ಕಲಿತಾ ಇರೋ ಒಂದು ರೆಸಿಪಿ ಅಂತ. ಆಮೇಲೆ ಇದಕ್ಕೆ ಮೊದಲೇ ಹಾಕ್ಬಿಡ್ಬೇಕಾ? ದೂರಮ್ಮ ಹಿಂಗೂ ಹಾಕು ಈಗ. ಸಾಕು. ಇವಾಗ ಕಡಲೆಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಯಾವಾಗ ಹಾಕ್ತೀಯೇ? ಅದು ಪುಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇನಾ? ಹೌದಾ? ಮತ್ತೆ ಬಾಯಿಗೆ ಸಿಗ್ತಾ ಇರುತ್ತೆ ಕಡಲೆಬೇಳೆ. ಸ್ವಲ್ಪ ತರಿಯಾಗಿ ಪುಡಿ ಮಾಡಬೇಕು. ಸರಿ. ನೀವು ನಂಬ್ತಿರೋ ಬಿಡ್ತಿರೋ, ಇಷ್ಟಾದ್ರಿಂದ ಇಲ್ಲಿವರೆಗೂ ಒಂದು ಸರ್ತಿನೂ ನಾನು ಪಟಾಕಿ ಹೊಡೆದಿಲ್ಲ. ಅಯ್ಯೋ, ಸಖತ್ತು ಭಯ ನನಗೆ. ಏನಂದ್ರೆ ನನಗೆ ಆ ಸೌಂಡ್ಗೆ ಭಯ. ಹೌದಾ? 1-2 ಸರ್ತಿ ನಮ್ಮಪ್ಪ ತುಂಬ ಟ್ರೈ ಮಾಡಿದ್ರು, ನಮ್ಮ ಅಪ್ಪ ಅಮ್ಮ ಅದನ್ನ ನನ್ನ ಕೈಯಲ್ಲಿ ಹೊಡ್ಸಕ್ಕೆ ಅಂತ. ಆಮೇಲೆ ಮಜಾ ಅಂದ್ರೆ ನಾನು ತುಂಬಾ ಹೆದರ್ಕೋತೀನಿ ಅಂದ್ಬಿಟ್ಟು ಕರಡಿ ಎಲ್ಲ ಬರೋದಲ್ಲ ಮನೆ ಮುಂದೆ, ಅದ್ರ ಮೇಲೆಲ್ಲ ಕೂರಿಸಿದ್ರು. ಕಾಂಬಿನೇಷನ್ ಚೆನ್ನಾಗಿರ್ತಿತ್ತು. ಕರಡಿನ ಎತ್ಕೊಂಡೋಗ್ಬಿಟ್ಟಿದ್ದೆ ಹುಡುಗಿ, ಚೆನ್ನಾಗಿದ್ದಾಳೆ ಅಂದರೆ ನಮ್ಮ ಗತಿ ಏನೇ. ಆಮೇಲೆ ಅದ್ರ ಮೇಲೂ ಕರೆಕ್ಟಾಗಿ ಕೂತಿಲ್ಲ, ಅದೂ ಭಯ. ಅಯ್ಯೋ, ಯಾರಿಗೆ ಭಯ ಆಗಲ್ಲ ತಗೋ, ಕರಡಿ ಮೇಲೆ ಕೂತ್ಕೊಳ್ಳೋದು. ಅದೇ ವರ್ಕೌಟ್ ಆಗಿಲ್ಲ ಅಂತ. ಆಮೇಲೆ ಹೊಡೆದೇ ಇಲ್ವಾ ನೀನು? ಒಂದ್ಸತಿನೂ ಹೊಡೆದಿಲ್ಲ. ಅಯ್ಯೋ, ಸುರ್ಸುರ್ ಬತ್ತಿನೂ ಅಷ್ಟೇ, ತುಂಬಾ ದೂರದಿಂದ ಹೀಗೆ ಇಟ್ಕೊಂಡು ಹಚ್ಚೋದು. ಫ್ಲವರ್ ಪಾಟು ಅಷ್ಟೇ, ಅದು ಹಚ್ಬಿಟ್ಟು ನಮ್ಮಪ್ಪ ಹಚ್ಸೋರಲ್ಲ, ಹಚ್ಚಿಸ್ಬಿಟ್ಟು ಅವ್ರು ಹಚ್ತಾ ಇದ್ರೆ ನಾನು ಕಿವಿ ಇಟ್ಕೊಂಡು ಓಡೋಗ್ಬಿಡ್ತಿದ್ದೆ, ಕಿವಿ ಮುಚ್ಕೊಂಡು. ಆಮೇಲೆ ದೀಪಾವಳಿ ಇನ್ನೇನು ಒಂದು 2-3 ದಿನ ಇದೆ ಅನ್ನುವಾಗ ನನಗೆ ಜ್ವರ. ಅಯ್ಯೋ, ಅಷ್ಟೊಂದು ಹೆದರಿಕೆ ಯಾಕೆ? ಏನಾಗ್ಬಿಡುತ್ತೆ? ಏನೋ ಮೊದಲಿಂದನೂ ಅಷ್ಟೇ. ಆಮೇಲೆ ಏನಂದ್ರೆ ಚಿಕ್ಕವಳಿರುವಾಗ ಒಂದ್ಸತಿ ನಮ್ಮ ಮನೆ ಎದುರುಗಡೆ ಮನೆಯವ್ರಿಗೆ ರಾಕೆಟ್ ಅದೇನೋ ಹಚ್ಬೇಕಾದ್ರೆ ಆ ಹುಡುಗಿಗೆ ಒಳಗಡೆ ಹೊಟ್ಟೋಗ್ಬಿಟ್ಟಿತ್ತು. ಆಮೇಲೆ ಹೊಕ್ಕಳಿಗೆ ಏಟಾಗ್ಬಿಟ್ಟಿತ್ತು. ಅದೊಂದು ಭಯ ನನ್ಗೆ. ಅದು ನೋಡ್ಬಿಟ್ಟು ಅವಾಗ್ಲಿಂದನೂ ಅಷ್ಟೇ ಹಚ್ಚೋದಿಲ್ಲ. ಆಮೇಲೆ ಈ ಚಿನ್ಕುಳ್ಳಿ ಪಟಾಕಿ ಇರ್ತಲ್ಲ, ನನ್ನ ತಮ್ಮನ ಹತ್ರ ಚಾಲೆಂಜ್ ಮಾಡೋದು, ನೋಡಿ ಈ ಸತಿ ನಾನು ಪಟಾಕಿ ಹೊಡಿತೀವಿ ಅಂತ. ಅದನ್ನ ಅಲ್ಲಿ ಇಟ್ಬಿಡೋದು, ಚಿಕ್ಕ ಪೇಪರಲ್ಲಿ ಬರೋದಲ್ಲ, ಅದು ಇಟ್ಬಿಟ್ಟು ದೂರದಿಂದ ಕಲ್ಲಾಗ್ತದೆ. ಹೊಡೆದೆ ನಾನು ಅಂತ. ಯಾವತ್ತೂ ಆ ಡಮ್ ಅನ್ನೋ ಪಟಾಕಿ ಹೊಡೆದೇ ಇಲ್ಲ. ಭೂಚಕ್ರನೂ ಅಷ್ಟೇ, ಒಂದ್ಸತಿ ಡಮ್ ಅಂದ್ಬಿಡ್ತಲ್ಲ, ಅದಕ್ಕೆ ಹೊಡೆಯೋಕ್ಕೆ ಹೋಗೋದಿಲ್ಲ. ದೀಪಾವಳಿ ಮುಖ್ಯವಾಗಿ ನಾವು ವಿಷ್ಣುನ ಪೂಜೆ ಮಾಡೋದದು, ವಿಷ್ಣುಗೋಸ್ಕರನೇ. ಇವೆಲ್ಲ ನರಕ ಚತುರ್ದಶಿ ಅಂತಂದರೆ ಆ ಭೂತಾಯಿ ಮಗ ಅಂತೆ ನರಕಾಸುರ. ಅವನದು ಬುದ್ಧಿ ಎಲ್ಲ ಬರೀ ಕೆಟ್ಟ ಬುದ್ಧಿ, ಅದರಿಂದ ಎಲ್ಲನೂ ತುಂಬ ಗೋಳಿಕೋತಿದ್ದ ಅಂತ. ಆವಾಗ ಅವ್ನಿಗೇನಂತಂದರೆ ಅವ್ನು ತಪಸ್ ಮಾಡಿ ಒಂದು ವರ ತೊಗೊಂಡಿದ್ದಂತೆ, ನನಗೆ ಯಾರಿಂದನೂ ಮರಣ ಇರಬಾರ್ದು ಅಂತ. ಆವಾಗ ಸರಿ ಅಂದ್ಬಿಟ್ಟು, ಸರಿ ಯಾರಿಂದನೂ ಮರಣ ಇರಲ್ಲ, ನಿನಗೆ ತಾಯಿಯಿಂದನೇ ಮರಣ ಇರುತ್ತೆ ಅಂತ. ತಾಯಿ ಎಲ್ಲಾದರೂ ಮರಣ ಸಾಯಿಸೋಕ್ಕೆ ಸಾಧ್ಯನಾ? ಅವಳು ಜೀವ ಕೊಡುವಂಥವಳು ಸಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಆಯಿತು ಅಂದಂತೆ. ಆಗ ಭೂತಾಯಿ ಸತ್ಯಭಾಮಿಯಾಗಿ ಹುಟ್ಟಿ ಕೃಷ್ಣನ ಮದುವೆ ಆಗಿ, ಆವಾಗ ಕೃಷ್ಣ ನರಕ ಅವನು ಇದು ಮಾಡ್ತಾನೆ ಅಂದಾಗ ಕೃಷ್ಣ ಇವಳು ಬರ್ತೀನಿ ಅಂತಂದು ಆ ಯುದ್ಧಕ್ಕೆ ಹೋಗ್ಬೇಕಾದ್ರೆ, ನರಕಾಸುರನ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತಂದ್ರಂತೆ.
ಬಾ ಅಂತಂದಂತೆ. ಆಮೇಲೆ ಅವನು ನರಕಾಸುರ ನೋಡು, ಅವನು ಎಲ್ಲ ಬಾಣ ಎಲ್ಲ ಬಿಟ್ಟಾಗ ಕೃಷ್ಣನ ತಲೆಗೆ ತಾಕ್ಬಿಟ್ಟಂತೆ. ಆವಾಗ ಬೇಕಂತ ಮೂರ್ಛೆ ಹೋದಾಗೆ ಬಿದ್ದಂತೆ. ಬಿದ್ದಾಗ ಈಕೆ ಕೋಪ ಬಂದುಬಿಟ್ಟು ಈಕೆ ಗಾಂಡೀವ ತೊಗೊಂಡು ಅವಳು ಇದು ಬಿಲ್ಲು ಬಾಣ ತೊಗೊಂಡು ಅದನ್ನು ಬಿಟ್ಟು ಅವನನ್ನು ಸಾಯಿಸ್ತಾಳಂತೆ ನರಕಾಸುರ. ಈ ಕತೆ ಗೊತ್ತಿತ್ತ ನಿಮಗೆ? ಸಾಯಿಸ್ದಾಗ ಅವನು ಸಹ ಹತ್ತಾಗ ಅವಾಗ ಗೊತ್ತಾಗುತ್ತೆ ಇವಳು ನಮ್ಮಮ್ಮ ಅಂತ. ಅಮ್ಮ ನನಗೆ ಎಷ್ಟು ಇದು, ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ನೀನು ಕೊನೆಗೂ ನನಗೆ ಮುಕ್ತಿ ಕೊಟ್ಟಿಯಲ್ಲ ಅಂತ ಅಂದ್ಬಿಟ್ಟು ಇವಳು ಕೃಷ್ಣನ ಬೇಡ್ಕೋತಾಳಂತೆ. ಈ ಥರ ಕೆಲಸನ ನೀನು ಮಾಡೋದು ನನ್ನ ಮಗ ಅಂತ ಹೇಳಬಾರ್ದ ನೀನು, ನಾನು ಅವ್ನಿಗೆ ಒಳ್ಳೆ ಬುದ್ಧಿ ಕಲಿಸ್ತಿದ್ದೆ ಆ ಥರ ಈ ಥರ ಅಂತ ಎಲ್ಲ ಕೇಳ್ಕೊತಾಳಂತೆ. ಅದಕ್ಕೆ ಆ ನರಕಾಸುರ ಅವತ್ತು ಅವನು ಬಂದು ಅವನ ಪ್ರಜೆಗಳೆಲ್ಲ ಚೆನ್ನಾಗಿರ್ತಾರ ಅಂತ ನೋಡೋದಕ್ಕೆ ಬರ್ತಾನಂತೆ. ಅದಕ್ಕೆ ನರಕ ಚತುರ್ದಶಿ ಅಂತ, ಅದಕ್ಕೆ ದೀಪ ಎಲ್ಲ ಹಚ್ಚಿ ಪಟಾಕಿ ಹೊಡೆದು ಎಲ್ಲ ಸಂತೋಷವಾಗಿದ್ದಾರೆ ಅಂತ ಹಬ್ಬ ಆಚರಿಸಿದ್ರು. ಪುಡಿ ಹಾಕು ಈಗ. ತುಂಬ ನಿಧಾನ ಕಣೆಮ್ಮ ನೀನು, ನಾನು ಅಷ್ಟೊಂದು ಕಜ್ಜಾಯ ಮಾಡಿದ್ದೀನಿ ಎಷ್ಟು ಬೇಗ ಬೇಗ. ಹಾಂ ಸರಿ ಸರಿ ಸಾಕಾ? ಆಮೇಲೆ ಇದಕ್ಕೆ ಲಾಸ್ಟಲ್ಲಿ ಬೇಕಾದವರು ಕೊಬ್ಬರಿ ಎಲ್ಲ ಕೊಬ್ಬರಿ ಹಾಕು. ಅನ್ನ ಕೊಡ್ಲಾ ಒಂಚೂರು? ಅನ್ನ ಮೊದಲೇ ಮಾಡಿಕೊಂಡು ಆರಿಸಿಟ್ಕೋಬೇಕಲ್ಲ. ಇಲ್ಲಾಂದರೆ ಮುದ್ದೆ ಮುದ್ದೆ ಆಗೋದು. ಪುಡಿ ಪುಡಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡೋಕ್ಕೇನು ತುಂಬ ಘಮ 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 ಅಂತ ಇದೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿದೆ. ತಿಂದಮೇಲೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಏನು ಅಂತ. ನಿಮಗೆಲ್ಲ ಒಂದು ವಿಷಯ ಹೇಳಬೇಕು, ಏನೇ ಕೆಲಸ ಮಾಡಿದ್ರು ಮೈ ಬೆಸ್ಟ್ ಕ್ರಿಟಿಕ್ ಇಸ್ ಮೈ ಅತ್ತೆ. ಏನೇ ಮಾಡಿದ್ರು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ಅಂತ ಹೇಳ್ಬಿಡ್ತಾರೆ, ಚೆನ್ನಾಗಿಲ್ಲ ಅಂದರೆ ಒಂದು ಚೂರು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀನಿ ಅಡುಗೆ ಮಾಡೋಕ್ಕೆ ಮುಂಚೆ. ನನಗಿಂತನೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀಯ. ಗುಡ್, ವೆರಿ ಗುಡ್. ನಿಮ್ಮಷ್ಟು ಫಾಸ್ಟಾಗಿ ಮಾಡೋದು. ಹಾಂ, ಅದೊಂದು ಕಲಿಸ್ಬೇಕು ನಿನಗೆ ಫಾಸ್ಟಾಗಿ. ಲಾಸ್ಟಲ್ಲಿ ಒಂಚೂರು ನಿಂಬೆಹಣ್ಣು ಹಿಂಡ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೌದಾ? ನಂಗೆ ಗೊತ್ತೇ ಇಲ್ಲ, ನಿಂಬೆಹಣ್ಣೆಲ್ಲ ನಾನು ಹಿಂಡ್ತಾ ಇರಲಿಲ್ಲಪ್ಪ. ಹೌದಾ? ವಾಂಗಿಬಾತ್ ರೆಡಿ ಆಗಿದೆ, ಹೇಗಿದೆ ಅಂತ ಫಸ್ಟ್ ನಮ್ಮ ಅತ್ತೆನ ಕೇಳ್ತೀನಿ. ಯಾಕಂದರೆ ಅವರೇ ನೈವೇದ್ಯ ಆದಮೇಲೆ ನಾನು ತಿಂತೀನಿ, ಇವಾಗ ತಿಂತೀನಿ. ಹೌದಾ? ಸರಿ ಸರಿ, ಅಂದರೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು, ಅವ್ರ ಒಪಿನಿಯನ್ ಬರುತ್ತೆ. ಸ್ನೇಹಿತರೆ, ನಿಮಗೂ ಹೊಟ್ಟೆ ಚುರು ಚುರು ಅಂತಿದೆಯಾ? ನೈವೇದ್ಯಕ್ಕೆಲ್ಲ ರೆಡಿ ಆಗಿದೆ, ನಾನು ಹೋಗಿ ಪೂಜೆ ಮಾಡ್ತೀನಿ. ನೀವು ಅಷ್ಟರಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ಬನ್ನಿ.